ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಭಿಯಾನಿ ಚಾನಲ್. ಇವತ್ತು ನಾವು ಮಾಡೋಕ್ಕೆ ಹೊರಟಿರೋದು ವೈಟ್ ಚಿಕನ್ ಪಲಾವ್. ಸಿಂಪಲಾಗಿ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ತೊಗೊಂಡಿದ್ದೀನಿ ಪುದೀನ, ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ನಂತರ ಕೊತ್ತಂಬರಿ ಮತ್ತು ಮಸಾಲೆಗೆ ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಮತ್ತು ಪಲಾವ್ ಐಟಮ್, ಪಲಾವ್ ಎಲೆ, ಕಲ್ಲುವು ಮತ್ತು ಮರಾಠಿ ಮೊಗ್ಗು, ಸೋಂಪು, ಏಲಕ್ಕಿ, ಎಣ್ಣೆ ಮತ್ತು ನೆನೆಸಿಕೊಂಡಿದ್ದೀನಿ ನಾನು ಅಕ್ಕಿನ ತೊಳೆದ್ಬಿಟ್ಟು. ಇವಾಗ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ನೀವು ಯಾವ ಪಾತ್ರೆಯಲ್ಲಿ ಮಾಡಬೇಕು ಅಂತೀರೋ ಆ ಪಾತ್ರೆನ ಇಟ್ಕೊಳ್ಳಿ. ಅದರಲ್ಲಿ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 1/2 ಟೀ ಸ್ಪೂನಷ್ಟು ತುಪ್ಪ. ಅದು ಚೆನ್ನಾಗಿ ಕಾಯ್ದಾದ್ಮೇಲೆ ಏನೇನು ಮಸಾಲೆ ಇಟ್ಕೊಂಡಿರ್ತೀರೋ ಅದೆಲ್ಲ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನೋಡಿ. ಅದನ್ನು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ಬೇಕಾಗತ್ತೆ. ಅದನ್ನು ಚೆನ್ನಾಗಿ ಹುರ್ಕೊಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಥರ ಆಗೋ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಚಿಟಿಕೆ ಅಷ್ಟು ಹಾಕ್ಕೊತಾ ಇದ್ದೀನಿ ನೋಡಿ. ಅದನ್ನು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇವಾಗ ಟೊಮೆಟೊ ಕಟ್ ಮಾಡ್ಕೊಂಡಿರೋಂಥ ಟೊಮೆಟೊ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ತೊಳೆದಿಟ್ಕೊಂಡಿರೋ ಒಂದು kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಡಬೇಕು, ಉಪ್ಪು ಎಲ್ಲ ಹಿಡಿಯೋ ಥರ ಅದಕ್ಕೆ. ಇವಾಗ ರೈಸ್ ತೊಳೆದಿಟ್ಕೊಂಡಿದ್ದೀನಲ್ಲ, ಆ ರೈಸ್ ಹಾಕ್ಕೊತಾ ಇದ್ದೀನಿ. 1:2 ಥರ, 1 ಗ್ಲಾಸಿಗೆ 2 ಗ್ಲಾಸ್ ನೀರು ಅನ್ನೋ ಥರ ಅಳತೆ ಮಾಡಿ ಹಾಕ್ಕೊತಾ ಇದ್ದೀನಿ. ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಸಿಂಪಲ್ ಅಷ್ಟೇ, ಇನ್ನೇನು ಹಾಕೋಂಗಿಲ್ಲ. ಜಸ್ಟ್ ಮುಚ್ಚಳ ಮುಚ್ಚಿ 2-3 ವಿಷಲ್ ತೊಗೊಂಡ್ರೆ ವೈಟ್ ಪಲಾವ್ ರೆಡಿಯಾಗಿರುತ್ತೆ. ನೀವೇ ನೋಡಿ ಹೇಗಾಗಿರುತ್ತೆ ಅಂತ. ಅದ್ರ ಜೊತೆ ಗ್ರೇವಿ ಬೇಕಂದರೆ ನೀವು ಗ್ರೇವಿ ಮಾಡ್ಕೋಬೋದು, ಇಲ್ಲ ಮೊಸರು ಬಜ್ಜಿಲಾದರೂ ತಿನ್ಬೋದು, ಇಲ್ಲ ಪ್ಲೇನ್ ಆದರೂ ತಿನ್ಬೋದು. ಚೆನ್ನಾಗಿತ್ತು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.